ನಮ್ಮೆಲ್ಲ ಮೈಸೂರು ಉದ್ಯಮದ ಕನ್ನಡಿಗರಿಗೆ ಏನು ಬೋರೇಗೌಡರು ದಯಾಮರಣ ಕೋರಿ ಒಂದು ನಿರಂತರವಾಗಿ ಪ್ರತಿಭಟನೆ ಕೂತಿದ್ದಾರೆ. ಇವರಿಗೆ ಮೈಸೂರು ಉದ್ಯಮದ ಕನ್ನಡಿಗರ ಬಳಗದಿಂದ ಬೆಂಬಲವನ್ನು ಸೂಚಿಸುವುದರ ಮುಖಾಂತರ ಈ ಭ್ರಷ್ಟ ಅಧಿಕಾರಿಗಳ ಆರ್ಭಟಕ್ಕೆ ನಶಿಸೋಗಿರುವ ನಮ್ಮ ಬಡ ಕುಟುಂಬದ ಬೋರೇಗೌಡರಿಗೆ ಅನ್ಯಾಯ ಆಗಿದೆ. ಅವರು ಸುಮಾರು 2001ರಿಂದ ಇಲ್ಲಿ ತನಕ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. 15 ತಿಂಗಳ ವೇತನ ಕೊಡದೇ ಇರೋ ಅವ್ರಿಗೆ ಕಿರುಕುಳ ಕೊಟ್ಟು ಮೇಲಧಿಕಾರಿಗಳು ಅವರಿಗೆ ಹಿಂಸೆ ಕೊಟ್ಟಿರೋದ್ರಿಂದ ಅವರು ದಯಾಮರಣ ಕೋರಿ ಮಾನ್ಯ ರಾಜ್ಯಪಾಲರಿಗೆ ಪತ್ರವನ್ನು ಕೋರಿ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ನಾವೆಲ್ಲ ಸಹ ಪದಾಧಿಕಾರಿಗಳು ಮೈಸೂರು ಉದ್ಯಮದ ಕನ್ನಡಿಗರ ಬಳಗದಿಂದ ಬೆಂಬಲವನ್ನು ಸೂಚಿಸ್ತಾ ಭ್ರಷ್ಟ ಅಧಿಕಾರಿಗಳಿಗೆ ಒಳ್ಳೆ ರೀತಿ ಕಡವಾಣ ಹಾಕಿ ಇವರಿಗೆ ಇವರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಬೇಕು. ಇವ್ರಿಗೇನು 15 ತಿಂಗಳ ವೇತನ ಬರಬೇಕು, ಅದು ಕಾನೂನು ಚೌಕಟ್ಟೊಳಗೆ ಅವ್ರಿಗೆ ಕೊಡಿಸ್ಬೇಕು. ಅವ್ರು ನಿರಂತರವಾಗಿ ಸೇವೆ ಮಾಡಲು ಅನುವು ಮಾಡಿಕೊಡ್ಬೇಕು ಅಂತ ನಮ್ಮ ಮೈಸೂರು ಉದ್ಯಮದ ಕನ್ನಡಿಗರ ಬಳಗದಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ದಯಮಾಡಿ ಈ ಬಡ ಕುಟುಂಬದವರು ಏನು ಅಲ್ಲಿಂದ ಇಲ್ಲಿ ಬಂದು ಹೋರಾಟ ಕೂತಿದ್ದಾರೆ, ಇವರಿಗೆ ಸಂಪೂರ್ಣ ಬೆಂಬಲ ನಮ್ಮ ಕರ್ನಾಟಕ ಪ್ರಜಾ ಪಾರ್ಟಿ ಹಾಗೂ ನಮ್ಮ ಮೈಸೂರು ಉದ್ಯಮದ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಇನ್ನು ಹಿಂಗೆ 40 ಜನ ಇದ್ದಾರೆ. ಇನ್ನು ಸಂಬಳ ಕೊಡೋ ಅಂತಂದ್ರು ಅವರೆಲ್ಲ ಇವರ ಒಂದು ಟಾರ್ಚರ್ಗೆ ಭಯಭೀತರಾಗಿ ಅವ್ರು ಇವತ್ತು ಬಂದಿಲ್ಲ. ಆದರೆ ನಾಳೆ ಇವ್ರಿಗೇನು ವೇತನ ಕೊಟ್ಟು ಇವರಿಗೆ ಕೆಲಸ ಕಾರ್ಯಕ್ಕೆ ಮನ್ನಣೆ ಕೊಟ್ಟಿಲ್ಲ ಅಂತಂದರೆ ನಾಳೆ ಉಗ್ರವಾರದ ಹೋರಾಟವನ್ನು ನಮ್ಮ ಕನ್ನಡ ಬರಹದಿಂದ ನಾವು ಮತ್ತು ಕರ್ನಾಟಕ ಪ್ರಜಾ ಪಾರ್ಟಿಯಿಂದ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲರೂ ಬಂದು ಏನು ಇಲ್ಲಿ ಒಳಗಡೆ ಅರಣ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಆ ಭ್ರಷ್ಟಾಚಾರ ಎಲ್ಲನೂ ಕಡಿವಾಣ ಹಾಕಬೇಕು. ಮತ್ತು ಹಿಂಗೆ ದಿನಗೂಲಿಯಾಗಿ ಕೆಲಸ ಮಾಡೋ ನೌಕರರಿಗೆ ದಿನಗೂಲಿ ಕೊಡದಂತೆ ಇವರು ಒಂದು ಭ್ರಷ್ಟಾಚಾರವನ್ನು ತಾರತಮ್ಯಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಕರ್ನಾಟಕ ಪ್ರಜಾ ಪಾರ್ಟಿ ಮತ್ತು ಕನ್ನಡದ ಬಳಗದಿಂದ ನಾವು ಇವರಿಗೆ ಒಂದು ಬೆಂಬಲ ಸೂಚಿಸ್ತಾ ಇದ್ದೀವಿ.